ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಪ್ಪ ಅಂತಂದರೆ ನೋಡಿ, ಹೀಗೆ ಗ್ಲಾಸ್ಗೆ ಎಣ್ಣೆ ಹಾಕಿ ನಾವು ಆ ಗ್ಲಾಸ್ ಫುಲ್ ಎಣ್ಣೆಯನ್ನು ಮಾಡ್ಕೋಬೇಕು. ವಿತೌಟ್ ಇಡ್ಲಿ ಇಡ್ಲಿ ಕುಕ್ಕರ್ ಇಲ್ಲದೇ ನಾವು ಇಡ್ಲಿ ಮನೇಲಿ ಯಾವ ರೀತಿ ಮಾಡ್ಕೋಬೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಲೋಟ ತಗೊಂಡು ಲೋಟಗೆ ಎಣ್ಣೆ ಸವರಿ ಅದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕು. ನೋಡ್ತಾ ಇದ್ದೀರಾ ನೀವು. ನಾನು ಈಗ ಲೋಟಗೆ ಎಣ್ಣೆ ಸವರಿ ಹಿಟ್ಟನ್ನು ಅದರೊಳಗಡೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ಹಿಟ್ಟನ್ನು ಲೋಟ ಎಣ್ಣೆ ಸವರಿ ಇರುವಂತಹ ಲೋಟ ಒಳಗಡೆ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ರೀತಿ ನೀವು ಚಿಕ್ಕ ಲೋಟಲ್ಲಾದರೂ ತಗೊಂಡು ಮಾಡ್ಕೋಬೋದು, ಇಲ್ಲ ದೊಡ್ಡ ಲೋಟಲ್ಲಾದರೂ ಮಾಡ್ಕೋಬೋದು. ಈ ರೀತಿ ಕುಕ್ಕರಲ್ಲಿ ನೀರಿಟ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಎಣ್ಣೆ ಸವರಿ ಹಿಟ್ಟು ಹಾಕ್ಕೊಂಡಿದ್ದಂತಹ ಗ್ಲಾಸ್ಗಳನ್ನು ಅದರೊಳಗಡೆ ಇಟ್ಬಿಟ್ಟು ನೋಡ್ತಾ ಇದ್ದೀರಲ್ಲ, ಈ ರೀತಿ ಇಟ್ಕೊಂಡು ಈಗ ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡಿ ಮತ್ತು ಮೇಲೆ ವಿಷಲ್ ಹಾಕಬಾರ್ದು, ತೆಗೆದುಬಿಡಬೇಕು. ಈಗ ಇದನ್ನು 20 ನಿಮಿಷ ಬಿಟ್ಬಿಡಬೇಕು. ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಪುದೀನ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕಡಲೆ ಬೀಜ. ಈಗ ನಾವು ಕಡಲೆ ಬೀಜ, ಒಣಮೆಣಸಿನ್ಕಾಯಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಬರೀ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಒಂದೆರಡು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಏನು ಹಾಕ್ಕೊಂಡಿದ್ದೀವಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಎಣ್ಣೆಯಲ್ಲಿ ಅಷ್ಟನ್ನು ಫ್ರೈ ಮಾಡ್ಕೊತಿದ್ದೀನಿ. ನೋಡ್ತಾ ಇರ್ಬೋದು, ಫ್ರೈ ಆಗಿದೆ. ಸ್ವಲ್ಪ ಆರಕ್ಕೆ ಬಿಡೋಣ. ಮತ್ತು ಈಗ ಅದೇ ಬಾಣಲಿಗೆ ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ ಇದೆಯಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಹುರ್ಕೊಳ್ಳೋಣ. ಅದು ಇಡ್ಲಿ ಕುಕ್ಕರಲ್ಲಿ 20 ನಿಮಿಷ ಅದು ಇಡ್ಲಿ ಆಗೋಷ್ಟರಲ್ಲಿ ನಾವು ಚಟ್ನಿ ಮಾಡ್ಕೊಬೇಕೇನು ಅಂತ ನಾನು ಚಟ್ನಿ ರೆಡಿ ಮಾಡ್ಕೊತಿದ್ದೀನಿ. ಅದನ್ನು ಇದು ಆಗಿದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ, ನೀರನ್ನು ಸ್ವಲ್ಪ ಸೇರಿಸಿ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇದನ್ನು ಮಿಕ್ಸಿ ಮಾಡಿ ಆಯಿತು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಚಟ್ನಿಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು ಹಾಕಿ ರುಬ್ಬಿಟ್ಕೊಂಡಿದ್ದಂತಹ ಚಟ್ನಿಯನ್ನು ಒಗ್ಗರಣೆ ಇದು ಇಷ್ಟೇ. ಬರೀ ಎಣ್ಣೆ, ಸಾಸಿವೆ, ಕರಿಬೇವು ಇಷ್ಟಿದ್ರೆ ಸಾಕು. ಒಗ್ಗರಣೆ ರೆಡಿಯಾಗಿದೆ. ರುಬ್ಕೊಂಡಿದ್ದಂತಹ ಚಟ್ನಿ ಇಟ್ಟು ಅದನ್ನು ಒಗ್ಗರಣೆಯಲ್ಲಿ ಹಾಕ್ತಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಸೂಪರ್ ಚಟ್ನಿ ರೆಡಿಯಾಗಿದೆ. ಇದು ರೆಡಿಯಾಗಿದೆ. ಅದಕ್ಕೆ ಜಾರ್ಗೆ ಒಂಚೂರು ನೀರು ಹಾಕ್ಕೊಂಡು ಅದರಲ್ಲಿರುವಂತಹ ಎಲ್ಲ ಇದನ್ನು ತೆಗೆದು ಮಿಕ್ಸ್ ಮಾಡೋಣ. ಚಟ್ನಿ ರೆಡಿಯಾಗಿದೆ. ಮತ್ತು ಕುಕ್ಕರ್ ಓಪನ್ ಮಾಡಿದ್ದೀನಿ. 20 ನಿಮಿಷ ವಿಸಿಲ್ ಮೇಲೆ ಹಾಕ್ದೇ 20 ಮಿನಿಟ್ಸ್ ಅದನ್ನು ಬೇಯಿಸ್ಕೊಂಡು ಈಗ ನಾನು ತೆಗಿತಿದ್ದೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಗ್ಲಾಸ್ ಇಡ್ಲಿ ರೆಡಿಯಾಗಿದೆ ಅಂತ. ವಾವ್, ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿರೋದು. ತುಂಬಾ ಚೆನ್ನಾಗಿ ಬಂದಿದೆ. ಯಾರೆಲ್ಲ ಮನೆಯಲ್ಲಿ ಮಕ್ಕಳು ಇರ್ತಾರಲ್ಲ ಅವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಇಡ್ಲಿ ಕುಕ್ಕರ್ ಇಲ್ಲದೇ ಇರೋರು ಸಹ ಈ ರೀತಿಯಾಗಿ
ನೀವು ಇಡ್ಲಿಯನ್ನು ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಕಟ್ ಮಾಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವೀಗ ಇಡ್ಲಿ ಮತ್ತು ಚಟ್ನಿ ರೆಡಿಯಾಗಿದೆ.